ನಮಸ್ಕಾರ ಎಲ್ಲರಿಗೂ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮತ್ತು ಜವಳಿಕಾಯಿ ಪಲ್ಯ ನೀವು ನೋಡಿದ ಹಾಗೆ ಜೋಳದ ರೊಟ್ಟಿಗೆ ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಒಂಚೂರು ಉಪ್ಪು ಮತ್ತು ಒಂಚೂರು ಎಣ್ಣೆ ಹಾಕಿಬಿಟ್ಟು ಜೋಳದ ಹಿಟ್ಟನ್ನು ನಾವು ನೀರು ಕುದ್ದ ಮೇಲೆ ಹಾಕಿ ಮುದ್ದೆ ಆಗೋ ತನಕ ಬಿಡಬಾರ್ದು. ಸ್ವಲ್ಪ ಒಂದು ಕುದ್ದಿದ ತಕ್ಷಣ ನಾವು ಅದನ್ನು ಇಳಿಸ್ಕೊಂಡು ಅಲ್ಲೇ ನಾದ್ಕೊಂಡು, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಸ್ವಲ್ಪ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ದೊಡ್ಡ ಕಲ್ಲ ಮೇಲೆ ಹಾಕ್ಕೊಂಡು ನಾದ್ತೀವಿ. ನಾವು ಇದರಲ್ಲಿ ಒಂದು ದೊಡ್ಡ ಅರ್ವಾಣ ಅಂತೀವಿ, ಅದ್ರ ಮೇಲೆ ಹಾಕಿ ಸದ್ಯಕ್ಕೆ ಜೋಳದ ಹಿಟ್ಟನ್ನ ನಾವು ನಾದ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದರಲ್ಲಿ 2 ಥರ ರೊಟ್ಟಿ ಮಾಡ್ತೀವಿ. ಕೆಲವು ರೊಟ್ಟಿ ತುಂಬ ಮೆತ್ತಗಿರುತ್ತೆ, ಕೆಲವುದು ರೊಟ್ಟಿ ಖಡಕ್ ರೊಟ್ಟಿ ಅಂತ ಹೇಳ್ತೀವಿ, ಆ ಥರ ಬರುತ್ತೆ. ಇವಾಗ ನಾವು ಮಾಡ್ತಾ ಇರೋದು ಮೆದು ರೊಟ್ಟಿ. ಅದಕ್ಕೆ ನಾವು ಬಿಸಿನೀರಲ್ಲಿ ಕುದಿಸಿ ನಾವು ನೀರು ಹಾಕ್ಕೊಂಡೇ ಮಾಡಬೇಕು. ಇನ್ನೊಂದು ಸಲ ಖಡಕ್ ರೊಟ್ಟಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ಅದನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗೇ ನಮಗೆ ರೊಟ್ಟಿ ಬರುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲದನ್ನು ಒಂದೊಂದಾಗೆ ನಾವು ನಾದ್ಕೋತಾ ಇದ್ದೀವಿ. ಸೊ ಎಷ್ಟು ಪ್ರಮಾಣಕ್ಕೆ ಒಂದು ರೊಟ್ಟಿಗೆ ಬೇಕು ಅಂತ ಆ ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಹಾಗೆ ನಾದ್ಕೊಂಡು, ನಾದಾದ್ಮೇಲೆ ನನಗೆ ಆ ನಾದಿರೋ ಅಂಥ ಹಿಟ್ಟಿಗೆ ನಾವು ಜೋಳದ ರೊಟ್ಟಿದ ಹಿಟ್ಟು ಹಾಕಿ ಅಲ್ಲೇ ಅದನ್ನು ನಾವು ತಟ್ಟುತ್ತೀವಿ. ಕೆಲವೊಬ್ಬರು ಉಜ್ಜುತ್ತಾರೆ, ನಾವೆಲ್ಲ ತಟ್ಟುತ್ತೀವಿ. ಸೊ ರೊಟ್ಟಿನ ತಟ್ಟಿ ಆಮೇಲೆ ಕಾದಿರೋ ಹೆಂಚಿಗೆ ಹಾಕಿ ನಾವು ಅದನ್ನು ನೀರು ಹಾಕಿ ಬೇಯಿಸ್ತೀವಿ. ಯಾವುದೇ ರೀತಿಯಾದಂಥ ಎಣ್ಣೆ ಇರಲ್ಲ. ಮೋಸ್ಟ್ಲಿ ಇದು ಎಲ್ಲರಿಗೂ ಗೊತ್ತು ಅನಿಸುತ್ತೆ. ಜೋಳದ ರೊಟ್ಟಿಗೆ ನಾವು ಯಾವುದೇ ರೀತಿಯಾದಂಥ ಎಣ್ಣೆ ಹಾಕಲ್ಲ. ಇದನ್ನು ನಾವು ಕಾದಿರೋ ಹೆಂಚು ಮೇಲೆ ಹಾಕಿದಾಗ ಅದಕ್ಕೆ ನೀರು ಹಚ್ಚಿ ಅದನ್ನು ಉಲ್ಟಾ ಮಾಡಿ, ನೀರು ಹಚ್ಚಿದಾಗ ಏನಾಗುತ್ತೆ ಅಂದರೆ ನಮಗೆ ರೊಟ್ಟಿ ತುಂಬ ಮೆದುವಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಹಿಟ್ಟೇನಿದೆ ಅಲ್ಲ ಅದನ್ನೆಲ್ಲ ನಾವು ನೀರಲ್ಲಿ ತೆಗ್ದಿರ್ತೀವಿ. ಸೊ ನೀರೆಲ್ಲ ಅದು ಸ್ವಲ್ಪ ಬೆಂದಾದಮೇಲೆ ಉಲ್ಟಾ ಮಾಡಿಕೊಂಡು ರೊಟ್ಟಿನ ಪೂರ್ಣ ಪ್ರಮಾಣದಲ್ಲಿ ಬೇಯಿಸ್ಕೊತೀವಿ. ಸೊ ಇಲ್ಲಿ ನೋಡಿರ್ಬೋದು ನೀವು ಬೇಯಿಸ್ಕೊಂಡಿರೋದು ರೊಟ್ಟಿ 2 ಕಡೆಯೂ ಚೆನ್ನಾಗಿ ಬೆಂದ ಮೇಲೆ ಬಜ್ಜಿ ಅಥವಾ ಚಟ್ನಿ ಪುಡಿ ಅಥವಾ ಪಲ್ಯ ಏನರ ಜೊತೆ ತಿಂದ್ರೂ ಜೋಳದ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ನಾವು ಕೊಡ್ತಾ ಇರ್ತೀವಿ. ಧನ್ಯವಾದ.